ಪಕ್ಷದ ಸಂಘಟನೆ ದೃಷ್ಟಿಯಲ್ಲಿ ಎಷ್ಟು ಹಿನ್ನಡೆ ಆಗುತ್ತೆ ಸರ್? ಸನ್ಮಾನ್ಯ ಜಿ.ಟಿ. ದೇವೇಗೌಡರು ಸಾಹೇಬರು ಅತ್ಯಂತ ಹಿರಿಯ ನಾಯಕರು. JDS ಪಕ್ಷದಿಂದ ಸ್ಪರ್ಧೆ ಮಾಡಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರ ಕೆಲಸ ಮಾಡ್ತಾ ಇದ್ದಾರೆ. ಅವರು ಒಂದು ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗ ಪ್ರತಿಯೊಬ್ಬರಿಗೂ ಕೂಡ ಈಗ ಹರೀಶ್ ಅವ್ರನ್ನೇ ತಗೊಳ್ಳಿ, ಅವ್ರ ಸುಪುತ್ರವ್ರು ನನಗೆ ಬಹಳ ಆತ್ಮೀಯ ಸ್ನೇಹಿತರು, ಇಲ್ಲಿ ಕೂತಿದ್ದಾರೆ. ಮಾದೇವಣ್ಣ ಅವರು ಇದ್ದಾರೆ, ಹಿರಿಯಕರು. ಈಗ ನಮ್ಮ ಅಶ್ವಿನ್ ಅಣ್ಣ ಅವರು, ಮಂಜೇಗೌಡರು, ನೀವು ಯಾರನ್ನೇ ತಗೊಳ್ಳಿ, ಏನಾಗ್ತದೆ, ಕ್ಷೇತ್ರದ ಜನತೆ ನಿಮ್ಮ ಮೇಲೊಂದು ವಿಶ್ವಾಸ ಇಟ್ಟು ಗೆಲ್ಲಿಸಿದ ನಂತರ ಆ ವಿಶ್ವಾಸಕ್ಕೆ ತಕ್ಕಂತೆ ನೀವು ಕ್ಷೇತ್ರಕ್ಕೆ ಹೆಚ್ಚಿನ ಸಮಯ ಕೊಟ್ಟು ಅವ್ರು ಕೊಟ್ಟಿರ್ತಕ್ಕಂಥ ಗೌರವ ಏನಿದೆ ಅದನ್ನು ಉಳಿಸ್ತಕ್ಕಂಥ ಒಂದು ಕೆಲಸ ಆಗಬೇಕಾಗಿದೆ. ಹಾಗಾಗಿ ಜಿ.ಟಿ. ದೇವೇಗೌಡರು ಸಾಹೇಬರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರಿಗೆ ಸೀಮಿತವಾಗಿ ಸದ್ಯದ ಮಟ್ಟಕ್ಕೆ ನಾನು ನನ್ನ ಕೆಲಸ ಮುಂದುವರಿಸ್ತೀನಿ ಅಂತ ಹೇಳಿದ್ದಾರೆ. ನಾವ್ಯಾರು ಇಲ್ಲ ಯಾವ ಕಾರಣಕ್ಕೂ ಇಲ್ಲ. ಜಿ.ಟಿ. ದೇವೇಗೌಡರು ನಮ್ಮ ಪಕ್ಷಕ್ಕೆ ಅತ್ಯಂತ ಬಲಿಷ್ಠವಾದಂಥ ನಾಯಕರು, ಹಿರಿಯ ಮುಖಂಡರು, ಅದರಲ್ಲಿ ಯಾವುದು ಅನುಮಾನ ಬೇಡ. ಅವ್ರು ಹೇಳಿರ್ತಕ್ಕಂಥದ್ದು ಸದ್ಯದ ಮಟ್ಟಕ್ಕೆ ಏನು ಹಾಗೆ ಇಲ್ವಲ್ಲ, ಸರಿಪಡಿಸಕ್ಕೆ ಏನಾಗಿದೆ? ಬಹುಶಃ ಜಿ.ಟಿ. ದೇವೇಗೌಡರು ಸಾಹೇಬ್ರಿಗೆ ಈ ಹೊಸ ವರ್ಷಕ್ಕೆ 2025 ಕಾಲಿಡ್ತಾ ಇದ್ದಂಗೆನೆ ಎಲ್ಲಾ ಶಾಸಕರ ಪಟ್ಟಿಲಿ ಫೋನ್ ಮಾಡ್ಲಿಕ್ಕೆ ಮುಂಚಿತವಾಗಿ ಮೊದಲನೇ ಕರೆ ನಂದು ಹೋಗಿದ್ದೆ ಜಿ.ಟಿ. ದೇವೇಗೌಡರು ಸಾಹೇಬ್ರಿಗೆ. ಬೇಕಾದ್ರೆ ಅವ್ರು ಕೇಳಿ ಯಾವಾಗಾರು ಸಿಕ್ಕಿದಾಗ. ಆ ರೀತಿ ನಾವು ಗೌರವ ಇಟ್ಕೊಂಡಿದೀವಿ ಪಕ್ಷದಲ್ಲಿ. ನೋಡಿ ಅಣ್ಣ, ಇಲ್ಲಿ ನನ್ನ ಅನಿರೀಕ್ಷಿತವಾದಂಥ ಉಪಚುನಾವಣೆಯ ಸ್ಪರ್ಧೆ ಏನಿದೆ, ದಯಮಾಡಿ ಒಂದು ಮಾತು ಹೇಳ್ತೀನಿ, ಇಲ್ಲಿ ಯಾರು ಕೂಡ ಯಾರಿಗೂ ಕರಿತಕ್ಕಂಥ ಚುನಾವಣೆ ಅಲ್ಲ. ನಾನು ಆ ಚುನಾವಣೆಯಲ್ಲಿ ನಿಲ್ಲಬೇಕು ಅಂತಕ್ಕಂಥದ್ದು ನನ್ನ ಕನಸು ಮನಸ್ಸಲ್ಲಿ ನಾನು ಭಾವಿಸಿರಲಿಲ್ಲ. ಹಾಗೇನಾದ್ರು ನಾನು ಆ ಚುನಾವಣೆಯಲ್ಲಿ ನಿಲ್ಲಲೇಬೇಕು ಅಂದಿದ್ರೆ ಸನ್ಮಾನ್ಯ ಕುಮಾರಣ್ಣ ಅವರು MP ಹೋಗಿ ನಿಲ್ತಾ ಇದ್ದಂಗೆ 6 ತಿಂಗಳು ನಾನು ಕ್ಷೇತ್ರ ಬಿಡದಿರ ತಯಾರಿ ಮಾಡ್ಕೊಂಡು ರೆಡಿ ಮಾಡ್ಕೊತಾ ಇದ್ದೆ. ಅಂತಿಮವಾಗಿ ಅಲ್ಲಿ ಕಾರ್ಯಕರ್ತರಿಗೋಸ್ಕರ ನಿಲ್ಲಬೇಕಾಗಿ ಬಂತು. ಅಲ್ಲಿ ಯಾರು ಬಂದು ಆ ಚುನಾವಣೆಗೆ ದುಡಿದ್ರು ಸ್ವಯಂ ಪ್ರೇರಿತರಾಗಿ ಸ್ವಇಚ್ಛೆಯಿಂದ ಈ ಪಕ್ಷದ ಗೌರವನ ಕಾಪಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ತಳಮಟ್ಟದ ಕಾರ್ಯಕರ್ತರಿಂದ ಹಿಡಿದು ಸಚಿವರಾದಂಥವರಿಂದ ಹಿಡಿದು ಇಂದಿನ ಶಾಸಕರು, ಹಾಲಿ ಮಾಜಿ ಶಾಸಕರಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಬಂದು ಆ ಚುನಾವಣೆಯಲ್ಲಿ ಕೆಲಸ ಮಾಡಿದ್ರು. ನನಗೆ ಗೊತ್ತಿಲ್ಲ ಇದು ಎಲ್ಲಿ ಪ್ರಸ್ತಾವನೆ ಮಾಡಿದ್ದಾರೆ, ನನ್ನ ಗಮನಕ್ಕೆ ಬಂದಿಲ್ಲಣ್ಣ. ನಾನು ಜಿ.ಟಿ. ದೇವೇಗೌಡರು ಸಾಹೇಬ್ರನ್ನಾಗಲಿ ಅಥವಾ ಪಕ್ಷದ ಯಾರೇ ಹಿರಿಯಕರಿರ್ಬೋದು, ನಾನು ಅತ್ಯಂತ ಗೌರವ ಕೊಟ್ಟು ನಡೆಸ್ಕೊಳ್ತಕ್ಕಂಥ ವೈಯಕ್ತಿಕವಾಗಿ ನನ್ನ ಒಂದು ಗುಣ ಬೆಳೆಸ್ಕೊಂಡಿದ್ದೀನಿ. ಹಾಗಾಗಿ ಇಲ್ಲಿ ಮಾದೇವಣ್ಣ ಅವ್ರು ಇರ್ಬೋದು, ಯಾರೇ ಇರ್ಬೋದು ಹಿರಿಯಕರು, ನಾನು ಹೇಳೋದು ನಿಮ್ಮ ಮೈಸೂರು ಜಿಲ್ಲೆ ಕಾಲಿಡ್ತಾ ಇದ್ದೀನಿ ಅಂದರೆ ಜಿಲ್ಲೆ ನಾಯಕರಿಗೆ ಫಸ್ಟ್ ಫೋನ್ ಮಾಡ್ತೀನಿ. ಅದು ನನ್ನ ಸ್ವಾಭಾವಿಕ ಗುಣ.